ಇದೆ ಏನೇನ್ ಬೇಕು ಅಂತ ಒಂದ್ ಲಿಸ್ಟ್ ಮಾಡೋದಕ್ಕೆ ಹೇಳು. ನಾನು ನೀನು ಹೋಗಿ ತಂದ್ಬಿಡೋಣ. ಅಯ್ಯೋ ಹೋಗೇನೆ, ಯಾವಾಗ್ಲೂ ನಿಂದಿದೆ ಆಗೋಯ್ತು. ಅಮ್ಮ ಕೇಳೋ ಪ್ರಶ್ನೆಗೆ ನನ್ನ ಕೈಯಲ್ಲಿ ಆನ್ಸರ್ ಮಾಡಕ್ ಆಗಲ್ಲ. ಬೇಕಿದ್ರೆ ನೀನೇ ಹೇಳ್ಕೊ. ಹಿಂಗೆ ಆದ್ರೆ ಒಂದಿನ ಠಮ್ ಅಂತ ಸೌಂಡ್ ಬರುತ್ತೆ ಅಷ್ಟೇ. ಅದ್ಯಾಕೆ? ತಾವ್ ಇದೇ ತರ ಕೂತಲ್ಲೇ ಬೇರ್ಬಿಟ್ಟು ಊದ್ಕೊಂಡು ಬ್ಲಾಸ್ಟ್ ಆಗ್ತಿರಲ್ಲ ಅದಕ್ಕೆ. ಏ ಹಳೆ ಮುಕ್ಕಿ, ಒಂದಲ್ಲ ಒಂದಿನ ನಿನ್ ಕುಕ್ಕೆ ಮೇಲೆ ಕಾಲಿಟ್ಟು ಪಚ ಪಚ ಅಂತ ತುಳಿಲಿಲ್ಲ ಅನ್ಕೋ, ನನ್ನ ಹೆಸರು ಬಿಟ್ಟೆ ದೆವ್ವನೇ ಇಲ್ಲ ಕಣಲೆ. ಬಾವಾ, ಹಲೋ ಬಾವಾ. ಬೇಜಾರು ಮಾಡ್ಕೊತಾ ಇದೆಯಾ ಅಷ್ಟೇ. ಅದೆಲ್ಲ ನಿಜಾನೇ, ಆದ್ರೆ ಅವಳು ದೂರ ಇದ್ದಾಳೆ ಅನ್ನೋದೇ ಚಿಂತೆ. ಅದ್ಯಾವ ಮಹಾ ದೂರ ಪ್ರೀ. ನೀನು ಮನೆ ಮೇಲೆ ನಿಂತ್ಕೊಂಡು ಜೋರಾಗಿ ಶಿಳ್ಳೆ ಹಾಕಿದ್ರೆ ಅವಳಿಗೆ ಕೇಳಿಸುತ್ತಪ್ಪ, ಹಾಗೆ ಮಾತಾಡ್ಕೊಂಡ್ಬಿಡ್ಬೋದು. ಅಪ್ಪ ನೀವ್ ಹತ್ರ ಹೊಸ ಹೊಸ ಐಡಿಯಾ ಕೊಡ್ಬೇಡಿ. ಅಮ್ಮ ಅದನ್ನ ಜಾರಿಗೆ ತಂದ್ಬಿಡ್ತಾಳೆ, ಆಮೇಲೆ ಸುತ್ತಮುತ್ತ ಅನ್ಯಾಯವಾಗಿ ಸೀನ್ ಕ್ರಿಯೇಟ್ ಆಗ್ಬಿಡುತ್ತೆ. ಹಲೋ ವೇದಾಂತ್, ಎಲ್ಲಿದ್ಯಾ ನೀನು? ಅಮ್ಮ, ಅದು ಸ್ವಲ್ಪ ಅಮೂಲ್ಯ ಮನೆ ಹತ್ರ ಹೋಗ್ತಿದ್ದೀನಮ್ಮ. ಯಾಕಮ್ಮ, ಏನಾಯ್ತು? ಅಲ್ಲ ವೇದಾಂತ್, ಲಾಕ್ಡೌನ್ ಇದೆ, ಹೊರಗಡೆ ಹೋಗ್ಬಾರ್ದು ಅಂತ 108 ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತಾ ಇದೆ. ನೀನ್ ನೋಡಿದ್ರೆ ಅವ್ರ ಮನೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲಮ್ಮ. ನಮ್ಮನೆ ತರ ಎಲ್ಲಾನು ಮನೆಗೆ ಬರೋದಿಲ್ಲ ಅಲ್ವಾ, ಅದಕ್ಕೆ ಅಗತ್ಯ ಇರೋ ವಸ್ತುಗಳನ್ನ ಕೊಟ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಬೇಡ ವೇದಾಂತ್, ನೀನಲ್ಲಿ ಹೋಗೋದು ಅಷ್ಟು ಚೆನ್ನಾಗಿರಲ್ಲ. ಚೆನ್ನಾಗಿರೋದಿಲ್ಲ ಅಂತಂದ್ರೆ ಏನರ್ಥ ಅಮ್ಮ? ನಾವು ನಮಗಾಗೋ ಹೆಲ್ಪ್ನ ಮಾಡ್ಬೇಕಲ್ವಾ? ಹೆಲ್ಪ್ ಅಂತ ರಿಸ್ಕ್ ತೊಗೊಳಕ್ಕಾಗತ್ತಾ? ಇದು ರಿಸ್ಕ್ ಏನೂ ಇಲ್ಲಮ್ಮ. ರಿಸ್ಕ್ ಇದೆ ವೇದಾಂತ್. ಒಬ್ರು ಡಿಫ್ರೆಂಟ್ ಆಗಿರೋದಕ್ಕೆ ಅಮ್ಮ ಈ ಭೂಮಿ ಇಷ್ಟು ಚೆನ್ನಾಗಿರೋದು. ಎಲ್ಲರೂ ಒಂದೇ ರೀತಿ ಇದ್ದಿದ್ರೆ ಭೂಮಿ ಎಷ್ಟು ಬೋರ್ ಆಗೋ ಜಾಗ ಇನ್ನೊಂದು ಇರ್ತಿರ್ಲಿಲ್ಲ. ಈಗ ಅವರು ಕೂಡ ನಮ್ಮ ಮನೆಯವ್ರ ಥರನೇ ಅಲ್ವಮ್ಮ. ಕಷ್ಟಕ್ಕಾದಾಗ್ಲೇ ಅಮ್ಮ ಸಂಬಂಧಕ್ಕೂ ಒಂದು ಬೆಲೆ ಇರ್ತದೆ. ಆಯ್ತು, ಪರವಾಗಿಲ್ವೇ, ನಮ್ ಡೈಲಾಗು ಲಾಜಿಕ್ ಆಗು ವರ್ಕ್ ಆಗತ್ತೆ ಅನ್ನಂಗಾಯ್ತು. ಆದ್ರೂ ನಂಗೆ ಯಾಕೋ ಆಟೋ ತಗೊಂಡೋಗೋದು ರಿಸ್ಕು ಅನ್ಸುತ್ತೆ. ರಿಸ್ಕೇ ಆದ್ರೆ ಅನಿವಾರ್ಯ. ನೀವಿಬ್ರು ರಾಣಿ ತಗೊಂಡೋಗಿ ಹೊಡೆದಾಡೋಕ್ಕಿಂತ ಇದು ಬೆಟರ್ ಅಲ್ವಾ? ಬೆಟರ್ ಏನು, ಬೆಸ್ಟೇ. ಆದ್ರೂ ಗೀದ್ರು ಅಂತ ಬೇರೆ ಯೋಚನೆ ಮಾಡಕ್ ಹೋಗ್ಬೇಡಿ. ಮನೆ ಮಗ ಇಂಥ ಸಮಯದಲ್ಲಿ ಕೆಲ್ಸಕ್ಕೆ ಬರಲಿಲ್ಲ ಅಂದ್ರೆ ಏನು ಉಪಯೋಗ ಹೇಳಿ? ಡೋಂಟ್ ವೆರಿ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಸರಿ, ಹಾಗಿದ್ರೆ ಸ್ನಾನ ಮಾಡ್ಕೊ ಬಂದ್ಬಿಡ್ತೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಏನೂ ತೊಂದರೆ ಇಲ್ಲ ತಾನೆ? ನಾವೆಲ್ಲರೂ ಚೆನ್ನಾಗಿದ್ದೀವಪ್ಪ. ನಿಮ್ಮ ಮನೇಲಿ ಎಲ್ಲರೂ ಆರಾಮ? ವಿಕ್ಕಿ, ಆರ್ತಿ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಆರಾಮಾಗಿದ್ದಾರಮ್ಮ, ಏನೂ ತೊಂದರೆ ಇಲ್ಲ. ಇದೆಲ್ಲ ಏನಪ್ಪ? ಏನಿಲ್ಲ, ಒಂದಷ್ಟು ತರಕಾರಿ, ಕಾಳು, ಬೆಳೆ ಅಷ್ಟೇ. ಅಯ್ಯೋ, ಇದನ್ನೆಲ್ಲ ಯಾಕಪ್ಪ ತರಕ್ ಹೋದೆ? ಎಲ್ಲ ನಿಮ್ಮ ಮಗಳ ಮನೆಯಿಂದ ಬಂದಿರೋದು, ಆ ರೀತಿ ಹೇಳ್ಬಿಡಿ. ಹಾಗಲ್ಲಪ್ಪ, ಸುಮ್ಮನೆ ಯಾಕೆ ತೊಂದರೆ ತಗೊಂಡೆ? ನಾವು ಇದನ್ನೆಲ್ಲ ಹೊಂದಿಸ್ತಾ ಇದ್ವಿ. ಈಗ ನಾನು ತೊಂದರೆ ತಗೊಂಡೆ ಅಂತ ನಿಮ್ಗೆ ಯಾರು ಹೇಳಿದ್ದು? ನನಗೇನೂ ತೊಂದರೆ ಆಗಿಲ್ಲ, ನಿಮಗೆ ತೊಂದರೆ ಆಗ್ಬಾರ್ದು ಅಂತ ತಗೊಂಡ್ ಬಂದೆ. ಸ್ವಲ್ಪ ಬ್ಯಾಗ್ನ ಇಲ್ಲೇ ಬಿಟ್ಟಿರೋದು ಒಳ್ಳೇದು, ಬಿಸಿಲಿಗೆ ಡಿಸ್ಇನ್ಫೆಕ್ಟ್ ಆಗಲಿ. ಮಾತ್ರ ಚೇಂಜ್ ಆಗಿದ್ಯಾ ಆದ್ಯ? ನಾಳೆ ನಿನ್ನ ಅಣ್ಣನ ಬರ್ತ್ಡೇ ಅನ್ನೋದು ಮರ್ತು ಹೋಯ್ತಾ?
ನನ್ನ ಅಣ್ಣನ ಬರ್ಡೇ ನಾನು ಮರೆಯೋ ಚಾನ್ಸ್ ಇದೆಯಾ? ನೋ ವೇ. ಅವನ ಬರ್ಡೇನ ಮನೇಲೆ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಬೇಗ ಬರೋದಕ್ಕೆ ಹೇಳಿ, ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ. ಸರಿ ಹೇಳ್ತೀನಿ, ನೀನು ಕೂಲ್ ಆಗಿರು. ಹಲೋ ಸಾಹೇಬ್ರೆ, ನಿಮ್ಗೇನಾಯ್ತು? ಸುಹಾಸಿನಿ ವಸಿಷ್ಠ ಅವ್ರ ಮಗಳೇ ಗಂಡನ ಇಷ್ಟೊಂದು ಗೋಳಿ ಕೂತಿದ್ದಾಳೆ. ಇನ್ನು ನೀವೆಲ್ಲ ಅವ್ರ ಹೋಟೆಲಿದ್ದಾಗ ಅವರು ಮಾವನ್ನ ಯಾವ ರೇಂಜ್ ಗೋಳಿಕೊಂಡಿರಬಾರ್ದು ಅಂತ ಯೋಚಿಸ್ತಿದ್ದೆ. ಅದೇನೋ ಹೇಳ್ತಾರಲ್ಲ, ಅಜ್ಜಿಗೇನೋ ಚಿಂತೆ ಆದ್ರೆ ಮೊಮ್ಮಗನಿಗೇನೇನೋ ಚಿಂತೆ ಅಂತ. ಎಲ್ಲಿ ಹೋಗಿದೆ? ಇಲ್ಲೇ ಹೊರಗೆ. ಈ ಬೀದಿಲಿ ತುಂಬಾ ನಾಯಿಗಳಿದಾವೆ. ಮೊದ್ಲಾದ್ರೆ ಅಂಗಡಿಗಳು ಓಪನ್ ಇರ್ತಿತ್ತು, ಹೋಗೋ ಬರೋ ಜನರೆಲ್ಲರೂ ಅವಕ್ಕೆ ಬಿಸ್ಕೆಟ್ ಹಾಕ್ತಿದ್ರು. ಆದ್ರೆ ಈಗ ಅಂಗಡಿಗಳು ಓಪನ್ ಇಲ್ಲ, ಜನರು ಇರಲ್ಲ. ಅದಕ್ಕೆ ನಾನೇ ಹೋಗಿ ಬಿಸ್ಕೆಟ್ ಹಾಕಿ ಬಂದೆ. ವೆರಿ ಕೈಂಡ್ ಆಫ್ ಯು ಅಂಜು. ಚಿಕ್ಕ ವಯಸ್ಸಿಗೆ ತುಂಬಾ ದೊಡ್ಡದಾಗಿ ಯೋಚನೆ ಮಾಡಿದ್ಯಾ. ನನ್ಗಿದೆಲ್ಲ ಹೇಳ್ಕೊಟ್ಟಿದ್ದು ಅಮ್ಮು ಅಕ್ಕ. ಕಷ್ಟದಲ್ಲಿರೋರು ಯಾರನ್ನೇ ಕಂಡ್ರು ನಮ್ ಕೈಯಲ್ಲಿ ಆಗದೆ ಇದ್ರು ಏನಾದ್ರೂ ಸಹಾಯ ಮಾಡಕ್ಕಾಗುತ್ತಾ ಅಂತ ನೋಡ್ಬೇಕು. ಅವಳು ಹಾಗೆ ಅಲ್ವಾ, ಪರ್ಫೆಕ್ಟ್ ಹುಡುಗಿ. ಭಾವ ಭಾವ, ಪೊಲ್ಯೂಷನ್ ಇಲ್ಲ, ಫ್ರೆಶ್ ಏರ್ ಸಿಗ್ತಿದೆ ಅಂತ ಫೀಲ್ ಆಗ್ತಿದೆ. ಹಾ ಅದು ನಿಜಾನೇ. ಅದಕ್ಕೆ ನಾನು ಕೆಲವು ಎಂಪ್ಲಾಯೀಸ್ಗಳಿಗೆ ಪರ್ಮನೆಂಟ್ ಆಗಿ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಹಲೋ, ಆ ಲಿಸ್ಟಲ್ಲಿ ನೀನಿಲ್ಲ. ನೀನು ಅಡ್ಮಿಟ್. ನೀನು ಆಫೀಸಿಗೆ ಬಂದಿಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ. ಅದೇ ಯಾಕೀಗ ಅಂತ. ವೇದಾಂತ್ ಹೀಗೆ ಬಂದ್ಬಿಡ್ತಾನೆ ಅಂತ ನಮಗೆ ಮೊದಲೇ ಗೊತ್ತಿರಲಿಲ್ಲ ಅಲ್ವಾ, ಅದಕ್ಕೆ. ನಿಮ್ಮ ಹತ್ರ 1000 ಸಲ ಹೇಳ್ತೀನಿ, ಹಾಳು ಮೂಳನ್ನೆಲ್ಲ ಕೂತು ಸೋಫಾ ಮೇಲೆ ತಿನ್ಬೇಡಿ ಅಂತ. ತಿಂತ ಕಚ್ಚಾಡ್ಕೊಂಡು ಸೋಫಾನೆಲ್ಲ ಗಲೀಜು ಮಾಡಿಟ್ಟಿದ್ದೀರ. ನಾವು ಹೊಸದನ್ನ ತರೋಕ್ಕಾಗಲ್ಲ ಅಂದಮೇಲೆ ಇರೋದನ್ನೇ ಚೆನ್ನಾಗಿ ಇಟ್ಕೋಬೇಕು. ಅವ್ರು ಇದನ್ನ ನೋಡಲ್ಲ, ಅವ್ರು ಅಂತವ್ರಲ್ಲ. ಅವ್ನು ಹಾಗಲ್ಲದೆ ಇರ್ಬೋದು, ಆದರೆ ಗಲೀಜಾಗಿರೋ ಸೋಫಾ ಮೇಲೆ ಅವನ್ನ ಕೂರಿಸಬಾರ್ದು. ಅಂಜು, ನೀನು ಹೆಲ್ಪ್ ಮಾಡು ಬಾ. ಅದಿತಿ, ನೀನು ಹೋಗಿ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡು. ಎಲ್ಲ ಅಲ್ಲಲ್ಲೇ ಹರಡ್ಕೊಂಡಿದೆ. ಅವನೇನಾದ್ರೂ ನೋಡಿದ್ರೆ ಹಾರು ಬಿಡ್ತಾನೆ ಅಷ್ಟೇ. ಆ ಟೀಪಾಯಿ ಮೇಲೆ ಹೊಸ ಬಟ್ಟೆ ಹಾಕು. ನೋಡಿ ಎಷ್ಟು ಧೂಳು ಕೂತಿದೆ ಟಿವಿ ಮೇಲೆ, ಅದನ್ನೆಲ್ಲ ಒರೆಸು. ಆಮೇಲೆ ಅಲ್ಲಲ್ಲೇ ಎಲ್ಲ ಜೇಡ ಕಟ್ಕೊಂಡಿದೆ, ಅದನ್ನೆಲ್ಲ ಕ್ಲೀನ್ ಮಾಡು. ಮೂಲೆಯಲ್ಲಿ ಕಸಗಳು ನೋಡಿ ಹೆಂಗ್ ಬಿದ್ದಿದೆ, ಅದನ್ನ ತೆಗೆದಾಕ್ರಿ. ಅಯ್ಯೋಯ್ಯೋ, ಹೆಜ್ಜೆ ಗುರುತು ನೋಡಿ ಮನೆಯೆಲ್ಲ ಹೇಗಿದೆ, ತಗೊಂಡು ಬಟ್ಟೆಲಿ ಒರೆಸೆ. ಆಮೇಲೆ ಸ್ಟಾಪ್. ನನ್ನ ಹತ್ರ ಇರೋದು 2 ಕೈ. ನೀನ್ ಒಂದಾದ್ಮೇಲೆ ಒಂದು ಒಟ್ಟೊಟ್ಟಿಗೆ ಹೇಳಿದ್ರೆ ನನ್ನ ತಲೆಯಲ್ಲಿ ಹೋಗೋದೇ ಇಲ್ಲ. ಈಗೇನು ಮನೆಯೆಲ್ಲ ನೀಟಾಗಿ ಕಾಣ್ಬೇಕಷ್ಟೇ ತಾನೆ. ನಾನು ಆಗ್ಲಿಂದ ಅದನ್ನೇ ಬಡ್ಕೋತಾ ಇದ್ದೆ, ಅವಳು ಕೇಳ್ತಾನೆ ಇದ್ಲು. ಹೋಗಿ ಮಾಡು. ಸರಿ, ನೀನು ಟೆನ್ಷನ್ ಬ್ಲಡ್ ಹಾಕೋಬೇಡ. ತಗೋ. ಯಾಕೆ ಹೀಗಾಗ್ಬಿಟ್ಟ? ಯಾವಾಗಲೂ ಅಮ್ಮ ಮನೆ ಅಂತ ಇದ್ದವನು ಈಗ ಆ ಭಿಕಾರಿಗಳನ್ನೇ ತನ್ನ ಮನೆಯವರನ್ನ ಹಾಗೆ ನಡ್ಸ್ಕೊತಿದ್ದಾನೆ. ಆದ್ಯ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಿಲ್ಲ. ಇಲ್ಲ, ಇದು ಯಾಕೋ ಅತಿ ಆಯ್ತು ಅಂತ ಅನ್ನಿಸ್ತಿದೆ. ಆ ಭಿಕಾರಿಗಳಿಗೆ ಏನೋ ಕೊಟ್ಟು ಬರ್ತೀನಿ ಅಂತ ಹೋದ. ಆ ಭಿಕ್ಷೆ ಹಾಕಿ ಬರೋಕ್ಕೂ ಇಷ್ಟೊತ್ತು ಬೇಕಾ? ಇಲ್ಲ, ಹೀಗೆ ಆದ್ರೆ ವೇದಾಂತು ನನ್ನ ಕೈ ತಪ್ಪಿ ಹೋಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಬಂದ ಅನ್ಸುತ್ತೆ. ಟೆನ್ಷನ್ ಆಗುತ್ತೆ, ಅದಕ್ಕೆ ಕೇಳ್ದೆ. ಅಂದ್ರೆ ನಂಗೆ ಕರೋನಾ ಬಂದಿದೆ ಅಂತನಾ? ಅಯ್ಯೋ, ನಾನೆಲ್ಲಿ ಹಾಗಂದೆ. ನಿಮ್ ಈ ನಡವಳಿಕೆ ವಿಚಿತ್ರವಾಗಿದೆ ಅಂತ ಅಷ್ಟೇ ಹೇಳಿದ್ದು. ಕಾಮಾಲೆ ಕಣ್ಣಿಗೆ ಎಲ್ಲಾನು ಅಲ್ದಿನೇ ಕಾಣುತ್ತಂತೆ. ನಾನೇನು ವಿಚಿತ್ರವಾಗಿ ನಡ್ಕೊಂಡಿಲ್ಲ. ಇದು ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಅಲ್ಲ. ಆಚೆ ಹೋಗಿ ಅಗತ್ಯ ವಸ್ತುಗಳನ್ನ ತರಕ್ ರೆಡಿ ಆದವರು ಇಲ್ಲೇನ್ ಮಾಡ್ತಾ ನಿಂತಿದ್ದೀರಾ? ನನ್ಗೆ ಬೇರೆ ಕೆಲಸ ಇದೆ. ನಾನು ಹೇಳಿದ್ ಸರಿಯಾಗೇ ಇದೆ. ಇಷ್ಟೊತ್ತು ಚೆನ್ನಾಗಿದ್ದವನು ಇದಕ್ಕಿದ್ದಂಗೆ ಡೌಟ್ ಬರೋ ತರ ಬಿಹೇವ್ ಮಾಡ್ತಿದ್ದಾನಲ್ಲ. ಈ ಲಾಕ್ಡೌನ್ ಅಲ್ಲೂ ಅದೆಂತ ಕೆಲಸ ಇವನ್ಗೆ? ಕುಳ್ಳಿದ್ದೆವ್ವ.
ಮನೇಲಿ ಎಲ್ರು ಇವ್ರು ಬರೋದನ್ನೇ ಕಾಯ್ತಿರ್ತಾರಪ್ಪ. ನಾಳೆ ಇವ್ರ ಬರ್ಡೇ. ಅವಳ ಹೆಸರು ಎತ್ಬೇಡ ನನ್ನ ಮುಂದೆ. ನಿಮ್ಗೆ ಎಷ್ಟು ಉರಿಯತ್ತೆ ಅಂದ್ರೆ ನನ್ಗೆ ಎಷ್ಟು ಉರಿಬೇಡ ಹೇಳಿ. ಈಗೇನೋ ಸರಿ, ಮುಂದೆ ಮದ್ವೆ ಆದ್ಮೇಲೂ ವೇದಾಂತ್ ಇದೇ ತರ ಅಮೂಲ್ಯನಿಂದ ಸುತ್ತಿದ್ರೆ ಆಮೇಲೆ ಏನ್ ಮಾಡೋಣ? ಸಾಹಿತ್ಯ, ಬೇಜಾರ್ ಮಾಡ್ಕೊಂಬೇಡಿ. ನಂಗಂತೂ ಇತ್ತೀಚೆಗೆ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಫ್ರಸ್ಟ್ರೇಷನ್ ಅಲ್ಲಿ ಹಂಗ ಅಂದೆ ಅಷ್ಟೇ. ಐ ಆಮ್ ಸಾರಿ. ಅವಳು ಯಾವಳು ಮರುಳು ಮಾಡಿದಾಳೆ ಅಂತ ನನ್ನ ಕಾಲ್ನೇ ಅವಾಯ್ಡ್ ಮಾಡ್ತಿದ್ದಾನೆ ಅಂದ್ರೆ ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ನಾನು ಅವನನ್ನ ಇಲ್ಲಿಗೆ ಕರೆಸ್ತೀನಿ. ಯಾಕೆ ಡೆಲ್ ಅದೇ? ನಾನು ನಿನ್ನ ರೇಗಿಸಿದ್ದಕ್ಕೆ ಹೊಡಿತಾನೂ ಇಲ್ಲ, ಅಟ್ಟಿಸ್ಕೊಂಡು ಬರ್ತಾ ಇಲ್ಲ. ಏನಾಯ್ತು? ನಾಳೆ ವೇದಾಂತ್ ಬರ್ಡೇ. ಇವತ್ತು ಅವನು ಇಲ್ಲಿಗೆ ಬಂದಿದ್ದೆ ಸರ್ಪ್ರೈಸು. ಬಂದವನು ಇಲ್ಲೇ ಇದ್ದಿದ್ರೆ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಆದರೆ ಇಲ್ಲೇ ಇರು ಅಂತ ಕೇಳೋದು ಸ್ವಾರ್ಥ ಆಗುತ್ತೆ ಅನ್ಸುತ್ತೆ. ನಮಗೆ ಹಾಗೆಲ್ಲ ಏನು ಅನ್ಸಲ್ಲ. ನಿನಗೆ ಕೇಳಕ್ ಮುಜುಗಾರ ಆದ್ರೆ ಬಿಟ್ಟಾಕು, ನಾನ್ ಮಾತಾಡ್ತೀನಿ. ನೀನ್ ಮಾತಾಡಿದ್ರು ಏನು ಪ್ರಯೋಜನ ಆಗಲ್ಲ ಅದಿತಿ. ಹಲೋ, ನಮಗೂ ಈ ರೌಡಿ ಬೇಬಿ ಕೆಳಗೆ ಹೇಗೆ ಅಭ್ಯಾಸ ಆಗಿದೆ. ಅಲ್ಲಿ ಸುಹಾಸಿನಿ ಆಂಟಿ ಕೂಡ ಸೆಲೆಬ್ರೇಷನ್ಗೆ ರೆಡಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವನು ಇವತ್ತಿಲ್ಲಿರೋದು ಹೆಚ್ಚು ಕಡಿಮೆ ಆಗ್ದಿರೋ ಮಾತು. ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ. ನೀನು ಇನ್ನೂ ಒಂದಿನ ಇಲ್ಲೇ ಉಳ್ಕೊಳ್ಳೋ ಹಾಗಾಯ್ತಲ್ಲ, ಅದೇ ನನಗೆ ಸಮಾಧಾನ. ಬಾಪ. ಏನೇ ಹೇಳ ಮುದ್ಕಿ, ಸೀದಾ ಲಡ್ಡು ಬಂದ್ ಬಾಯಿಗೆ ಬಿತ್ತಾ? ಲಡ್ಡು ಬಿಟ್ಟಿದ್ದಲ್ಲ ಕಣೆ, ಸೀದಾ ಸಕ್ಕರೆ ಗೋಡನೊಳಗಡೆನೆ ಬಿದ್ದಂಗಾಯ್ತು. ವಾಟ್ ನಾನ್ಸೆನ್ಸ್ ವೇದ. ನೀನು ಅಲ್ಲಿರೋದ? AC ಇಲ್ಲದೆ ನಿನಗೆ ನಿದ್ದೆ ಬರಲ್ಲ ಅಂತ ಗೊತ್ತು ತಾನೆ? ಅಮ್ಮ, ಆಕ್ಚುಲಿ ನಾನು ಬರಬೇಕು ಅಂತಾನೆ ಅನ್ಕೊಂಡಿದ್ದೆ. ಬಟ್ ಇವರು ತುಂಬಾ ವಿಶ್ವಾಸದಲ್ಲಿ ಸ್ವಲ್ಪ ಜಾಸ್ತಿನೇ ಫೋರ್ಸ್ ಮಾಡಿ ಇಲ್ಲೇ ಉಳ್ಕೊಳ್ಳೋದಕ್ಕೆ ಹೇಳಿದ್ರು. ತೀರಾ ರೂಢಾಗಿ ಆನ್ ದ ಫೇಸ್ ನಾನು ಹೋಗಲೇಬೇಕು ಅಂತ ಹೇಳೋದಕ್ಕಾಗಲ್ಲ ಅಲ್ವಮ್ಮ. ಹಲೋ ಅಮ್ಮ. ಈಗೆಲ್ಲ ಕ್ಲಿಯರ್ ಆಯ್ತಲ್ವ? ಸಮಾಧಾನನಾ? ಎಲ್ಲ ಆಯ್ತು ಅಂತ ಸಮಾಧಾನವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಆರ್ತಿ ಮದುವೆಲಿ ಹೊಸ ಬೆಡ್ಶೀಟ್ ತಂದಿತ್ತಲ್ಲ, ಅದನ್ನ ಹೋಗಿ ಹಾಸು. ಹಾಗೆ ರಘು ಒಗ್ದಿತ್ತು ನೋಡು, ಅದನ್ನ ಕೊಡು. ಅಯ್ಯೋ ಪರಿ, ಮನೆಗೆ ಬಂದಿರೋದು ನಮ್ ನೆಂಟಾನೆ, ಪ್ರೈಮ್ ಮಿನಿಸ್ಟರ್ ಅಲ್ಲ. ಅವನಿಗೇನು ತೊಂದರೆ ಆಗದಿರೋ ತರ ಎಲ್ಲ ಅರೇಂಜ್ ಮಾಡ್ತೀವಿ. ಅನ್ಯಾಯವಾಗಿ BP ರೈಸ್ ಮಾಡ್ಕೋಬೇಡ ಆಯ್ತಾ? ನಡಿಯೇ. ಏ ಅಮ್ಮು, ದಿಂಬಕವನ್ನ ಚೇಂಜ್ ಮಾಡೋದು ಮರಿಬೇಡ್ವೆ. ಅಯ್ಯೋ, ನನ್ನ ಬುದ್ಧಿಗಿಷ್ಟು ಎಷ್ಟು ಜೋರಾಗಿ ಮಾತಾಡ್ತಿದ್ದೀನಿ. ವೇದಾಂತ್ ಕೇಳಿಸ್ಕೊಂಡ್ರೆ ಕಷ್ಟ. ಸಿಕ್ಕಾಕೊಂಡಿಲ್ಲ ತಾನೆ? ಇಲ್ಲ, ಜಸ್ಟ್ ಮಿಸ್, ಬಚಾವಾಗಿದ್ದೀನಿ. ಅಬ್ಬಾ, ಥ್ಯಾಂಕ್ ಗಾಡ್.
ಆದ್ರೆ ಅವನಿವತ್ತು ಅಲ್ಲೇ ಇರ್ತಾನಂತಲ್ಲ, ನೀನೇನ್ ಮಾಡ್ತೀಯ? ತೊಂದರೆ ಏನಿಲ್ಲ, ಫ್ರೆಂಡ್ ಮನೆಗೆ ಹೋಗ್ತೀನಿ. ಸುಮ್ಮನೆ ಸುಳ್ಳು ಹೇಳ್ಬೇಡ. ಯಾವ ಫ್ರೆಂಡ್ ಮನೆ? ಮನೆ ಬಿಟ್ಟು ಆಚೆ ಬಂದ್ಮೇಲೆ ತುಂಬಾ ಜನ ಫ್ರೆಂಡ್ಸ್ ಆಗಿದಾರ ಅದ್ಯಾ. ಕೆಲವರು ಆಯ್ ಬಾಯ್ ಆದ್ರೆ ಇನ್ ಕೆಲವರು ಸಹಾಯಕ ಆಗ್ತಾರೆ. ಮನೆಯಲ್ಲಿ ಜಾಗ ಸಿಗದೇದಾಗ್ಲೇ ಜಗತ್ತೇನು ಅಂತ ಅರ್ಥ ಆಯ್ತು. ಸುಮ್ಮನೆ ಇನ್ನೇನೋ ಮಾತಾಡಿ ಎಮೋಷನಲ್ ಮಾಡಬೇಡ. ಮನೆ ಹತ್ರ ಬಾ. ಏನು ಹುಡುಗಾಟನ? ನಾನು ಯಾಕೆ ಮನೆ ಹತ್ರ ಬರಬೇಕು? ಯಾಕೆ ಏನು ಅಂತ ಕೇಳಬೇಡ. ಆದ್ಯ ಹೇಳ್ತಿದ್ದಾಳೆ, ಬರ್ಬೇಕು ಅಂದ್ರೆ ಬರ್ಬೇಕು ಅಷ್ಟೇ. ಅಂತ ಹೊಳಿತಾ ಇರ್ಬೇಕು, ಗೊತ್ತಾಯ್ತಾ? ಹೆಳ ಬೆಳ ಬೆಳ ಅಂತ ಹೊಳೆಯೋದಕ್ಕೆ ಅದು ನನ್ನ ಮುಖ ಅಲ್ಲ. ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ. ಮತ್ತೆ ಯಾಕೆ ಪರ್ಕೆ ತಂದೆ? ನಿನ್ ಗುಡ್ಸಾದ್ಮೇಲೆ ತಾನೇ ನನ್ನೆಲ್ಲ ಬರ್ತಿರೋದು. ಅದೇನು ಅಂತ ಬುದ್ಧಿ ಹೇಳ್ಕೊಟ್ಬಿಟ್ಲ ನಿಮ್ಮಮ್ಮ? ನಿಮ್ಮಮ್ಮ ಏನ್ ಹೇಳ್ಕೊಟ್ಟಿದಾಳೋ ಅದೇ ಅಮ್ಮ ನನ್ಗೂ ಹೇಳ್ಕೊಟ್ಟಿರೋದು, ನೆನ್ಪಿರ್ಲಿ. ಏಯ್, ಜಾಸ್ತಿ ಮಾತಾಡಿದ್ರೆ ನಿನ್ ಕುಕ್ಕೆ ಮೇಲೆ ಕಾಲಿಟ್ಟು ಪಚ್ಚ ಪಚ್ಚ ಅಂತ ತುಳ್ದಾಕ್ಬಿಡ್ತೀನಿ ಡೈನೋಸರಸ್. ಅದ್ಯಾಕೆ ಹಂಗಾಡ್ತೀಯ? ಇಟ್ ಬರ್ತೀನಿ ಬಿಡೋ. ಕಳ್ಸ್ಕೋ. ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಮನೇಲಿ ಏನು ಐಟಮ್ಸ್ ಇಲ್ಲ. ಅಂಗಡಿಯಿಂದ ತರೋಣ ಅಂದ್ರೆ ಅದು ಸಾಧ್ಯ ಇಲ್ಲ ಅನ್ಸುತ್ತೆ. ಈಗ ಏನ್ ಮಾಡೋದು? ಬರ್ಡೇ ಸೆಲೆಬ್ರೇಟ್ ಮಾಡೋಕೆ ಅಟ್ಲೀಸ್ಟ್ ಕೇಕ್ ಆದ್ರೂ ಇರಬೇಕು. ಅಕ್ಕ, ಮೊನ್ನೆ ರಾಜ ನನ್ನ ರೂಮ್ ಕ್ಲೀನ್ ಮಾಡುವಾಗ ಡೆಕೋರೇಟಿವ್ಸ್ ಐಟಮ್ ನೋಡಿದ್ ನೆನ್ಪು. ಅಲ್ಯಾಕೆ ಅದೆಲ್ಲ ಇತ್ತು? ಬೇಕಿದ್ರೆ ನೀನು ಬಾ. ಲೇ ಹಳೆ ಮುಕ್ಕಿ, ನಿನ್ ಕೇಕಿಗೆ ಏನ್ ಮಾಡಕ್ಕಾಗುತ್ತೆ ಅಂತ ನೋಡು. ಓಕೆ ಡನ್. ಏಯ್ ನಡಿಯ, ನಿಟ್ಕೊಳ್ರೆ. ನೀವಿಬ್ರು ದಿಗ್ಗಟ್ ತಿಂದಿರ್ತಾರ ಜುಂಬೋಲೆ ಜುಂಬೋಲೆ ಅಂತ ಕೂಗಾಡ್ಕೊಂಡು ಓಡಾಡ್ಬೇಡಿ. ನಾವು ಸೆಲೆಬ್ರೇಟ್ ಮಾಡೋಕೆ ಅಂತಾನೆ ಪ್ರಿಪೇರ್ ಮಾಡ್ತಿದೀವಿ ಅಂತ ಸುಳ್ಳಿ ಪುಳ್ಳಿಗೆ ಗೊತ್ತಾಗ್ಬಾರ್ದು. ಸರ್ಪ್ರೈಸ್ ಆಗಿರ್ಬೇಕು. ಓ ಹಾಗ, ನಡೀಲಿ ನಡೀಲಿ. ಡ್ರಾಮಾ ಜೂನಿಯರ್ ಏನ್ ಗೊತ್ತಾಯ್ತು ಅಂತ ನಗ್ತಾ ಇದ್ಯಾ? ನಡಿಯಲ್ಲೇ. ನಾವೀಗ 10th ಅಮ್ಮ. 10th? ನಿನ್ ಮುಖ ನೋಡು, ನಮ್ಮಮ್ಮ ಚಿಕ್ಕ ಬೇಟಾಗಿದ್ಯಾ. ನಡಿಯ. ಅವಾಗ್ಲೇ ಹೋಗೋ ಮಾತಾಡ್ತೀಯಲ್ಲ ರಾಸ್ಕಲ್. ಇದು ನಿಮ್ಮನೆ ಕಣ. ಯಾರಾದ್ರೂ ನೋಡಿದ್ರೆ ಅಂತೀಯಲ್ಲ, ನೋಡಿದ್ರೆ ಎಲ್ರು ಖುಷಿ ಪಡ್ತಾರೆ. ಇಲ್ಲ ವಿಕ್ಕಿ, ಇದು ರಿಸ್ಕು, ನಿಂಗೆ ಗೊತ್ತಾಗಲ್ಲ. ಸರಿ, ಅವನಿಗೆ ಗೊತ್ತಾಗಲ್ಲ, ಬಟ್ ನನಗೆ ಗೊತ್ತಾಗತ್ತೆ ಅಲ್ವಾ? ಆದ್ರೆ ಈ ಲಾಕ್ಡೌನ್ ಟೈಮಲ್ಲಿ ನೀನು ಇಲ್ಲಿಗೆ ಬಂದಿರೋದು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನೋಡ, ಎಷ್ಟೋ ವರ್ಷ ಆದ್ಮೇಲೆ ಮತ್ತೆ ಇಲ್ಲಿಗೆ ಬರ್ತಿದ್ಯಾ. ನೀನು ಒಬ್ಬ ಇಲ್ಲಿಲ್ಲ ಅನ್ನೋದು ಬಿಟ್ರೆ ಇನ್ನೇನು ಬದಲಾಗಿಲ್ಲ. ಇಲ್ಲಿ ನಿನ್ ಮನೆ ಕಣ ಇದು. ಪಾಪ ಆ ಮಗು ಅದೇನು ಅನುಭವಿಸ್ತಿದ್ಯೋ ಏನೋ. ಆಯ್ತಾಯ್ತು, ತಾವ್ ಬ್ಲಡ್ಡಿಗೆ ತಗೊಂಡು ಹೆವಿ ಫೀಲ್ ಆಗೋದೇನ್ ಬೇಡ. ನಾನು ಆಮೇಲೆ ಮತ್ತೆ ಕಾಲ್ ಮಾಡಿ ವಿಚಾರಿಸ್ತೀನಿ, ಚಿಂತೆ ಮಾಡ್ಬೇಡ. ಆಯ್ತಾಯ್ತು, ಅವನಿಗೆ ಮತ್ತೆ ಫೋನ್ ಮಾಡು, ಮರಿಬೇಡ. ಏನೋ? ಆಯ್ತು, ಹೋಗೆ ಪರಿ. ಏನಂತೆ? ಆಯ್ತು, ಹೋಗಮ್ಮ. ಹಾ ಸರಿ ಸರಿ. ಏನ್ ಮಾಡ್ತಿದ್ಯೆ? ಅಮ್ಮ, ಇನ್ನೊಂದ್ಸತಿ ಫೋನ್ ಟ್ರೈ ಮಾಡ್ತಿದ್ದೀನಮ್ಮ. ಬರೀ ಮಿಕ್ಸ್ ಮಾಡಿ ಹಾಕಿದ್ರೆ ಆರಾಮ್ಸೆ ಏನ್ ಬೇಕಿದ್ರು ಬರ್ಕೋಬಹುದು. ಅದ್ ಬರ್ಕಾಗತ್ತಾ? ಪಕ್ಕ ಆಗುತ್ತೆ, ಡೋಂಟ್ ವರಿ. ಥ್ಯಾಂಕ್ಸ್ ಕಣೆ. ಮನ್ಸಲ್ಲಿ ಯಾರ್ದೋ ಕೆನ್ನೆ ಹಿಂದೋ ಆಸೆ, ಅವ್ರು ಸಿಗಲ್ಲ ಅಂತ ನಮ್ಮೇಲ್ ಪ್ರಯೋಗನಾ? ಈ ಫೀಲ್ಡ್ ಲೈಟ್ಸ್ ಎಲ್ಲ ಆಫ್ ಆಗಿದೆ, ಪವರ್ ಇಲ್ಲ ಅನ್ಸುತ್ತೆ. ಮತ್ತೆ ಮನೆಗೆ ಒಂದು UPS ಹಾಕ್ಸ್ಬೇಕು. ಮೈ ಗಾಡ್, ಈ ಟೈಮಲ್ಲಿ ಈ ತರ ಹೇಗೆ ಆರ್ಗನೈಸ್ ಮಾಡಿದ್ರಿ? ಎಲ್ಲ ನಮ್ಮ ಹರೆ ಮುಸ್ಕಿ ಮ್ಯಾಜಿಕ್. ನಿಮ್ ಶರ್ಟಿಗೆ ಏನಾಯ್ತ್ರಿ? ಚಿಂದಿಯಾಗಿ ಹೋಗಿದೆ. ಆಗ್ಲೇ ಹೇಳದ್ನಲ್ಲ ಬಾಸ್, ಸಣ್ಣ ವಿಚಾರಣೆ ಇತ್ತು ಅಂತ. ಏನ್ ವಿಚಾರಣೆ? ಅದಕ್ಕೆ ಯಾಕೆ ಶರ್ಟ್ ಎಲ್ಲ ಹರಿಬೇಕು? ಅದು ನಾವು ನಮ್ಮನ್ನ ಸಿಂಹ ಅನ್ಕೊಂಡು ಹೊತ್ತಿಲ್ದ ಹೊತ್ತಲ್ಲಿ ಬೀದಿಗಿಳಿದ್ರೆ ನಮ್ಮ ಪೊಲೀಸರು ಸುಮ್ಮನೆ ಬಿಡ್ತಾರ ಸರ್? ಸ್ವಲ್ಪ ವಿಚಾರಿಸ್ಕೊಂಡ್ರು. ನಾವ್ ಇದಕ್ಕೆ ಆಲ್ರೌಂಡರ್ ಅಂತ ಹೇಳೋದು. ಕೇಕ್ ಅಂತೂ ನೋಡಕ್ಕೆ ಸೂಪರ್ ಆಗಿದೆ.
ಟೇಸ್ಟ್ ಕೂಡ ಹಾಗೆ ಇರ್ಬೋದು. ಯಾವುದಕ್ಕೂ ಟೇಸ್ಟ್ ಮಾಡಿಬಿಡೋಣವಾ? ಇನ್ನೂ ಗಲೀಜಾಗಿ ಬಂದಿರೋ ಬಟ್ಟೆನೇ ಇದ್ದೀರಾ, ಆಗ್ಲೇ ತಿನ್ನೋ ಚಿಂತೆನಾ ನಿಮ್ಗೆ? ಬಾಸ್, ಹೊಟ್ಟೆ ಮೊದಲು ಬಟ್ಟೆ ಆಮೇಲೆ. ನಾನು ಆಮೇಲೆ ಬಟ್ಟೆ ಬದಲಾಯಿಸ್ತೀನಿ. ಮೊದಲು ಕೇಕಿಗೊಂದು ಗತಿ ಕಾಣಿಸ್ಬಿಡ. ಮತ್ತಿನ್ಯಾರಿಗೂ ತಿನ್ಸೋದ್ ಬೇಡ, ನಾವೇ ತಿನ್ಕೋತೀವಿ. ನಾನು ಕಟ್ ಮಾಡ್ತೀನಿ. ಅಯ್ಯೋ ಯಾಕ್ರೆ ಕಿತ್ತಾಡ್ತೀರಾ? ಎಲ್ಲರೂ ನಿಧಾನಕ್ಕೆ ತಿನ್ನಿ. ಅಯ್ಯೋ ಇರು ಮಾ, ನಾನು ನಿನಗೆ ಕೊಟ್ಟಾದ್ಮೇಲೆ ನಾವು ತಿಂತೀವಿ. ಕೋಪನ್ ತೀರ್ಸ್ಕೊಂಡ್ಬಿಟ್ರಿ. ನಾನು ಇನ್ನ ಕುದಿತಾನೆ ಇದ್ದೀನಿ ಅತ್ತೆ. ಸೆಟಪ್ ಸಾಹಿತ್ಯ. ನನ್ನ ಕೋಪ ಕಡಿಮೆ ಆಗಿದೆ ಅಂತ ನಿನ್ಗೆ ಯಾರು ಹೇಳಿದ್ದು? ನನ್ನ ಕೋಪ ವೇದಾಂತ್ ಮೇಲಲ್ಲ, ಅಮೂಲ್ಯ ಮತ್ತೆ ಅವಳ ಮನೆಯವ್ರ ಮೇಲೆ. ಈ ಕೋಪ ಅವ್ರ ಸರ್ವನಾಶ ಆದ್ರೂ ಕಡಿಮೆ ಆಗಲ್ಲ, ತಿಳ್ಕೊ. ನಮ್ಮ ಮನೆ ಸೋಫಾ ಮೇಲೆ ನಾನೇ ಹಿಡ್ಸಲ್ಲ, ಇನ್ನು ನೀನ್ ಹೆಂಗ್ ಮಲ್ಗ್ತೀಯಾ? ಸರಿ, ನೀನ್ ಚೇಂಜ್ ಮಾಡ್ಕೊ. ಚೇಂಜ್ ಮಾಡ್ಕೊ. ಯಾಕೆ ಹಾಗೆ ನೋಡ್ತಾ ಇದ್ಯಾ? ಚೇಂಜ್ ಮಾಡ್ಕೋ. ನೀನ್ ಮುಂದೆ ಹೀಗೆ ನಿಂತಿದ್ರೆ ನಿನ್ ಮುಂದೆ ಚೇಂಜ್ ಮಾಡ್ಕೊಳ್ಳ. ಹೋಗು. ಕಾಮನ್ ಸೆನ್ಸ್. ವಾಟ್? ನೀನ್ ನನ್ನ ಪಂಚೆ ಓಡಿಸ್ತೀಯ? ನೋ ವೇ, ಜಸ್ಟ್ ಗೆಟ್ ಔಟ್. ಹಲೋ, ಆ ರೇಂಜಿಗೆ ಕನ್ಸೆಲ್ಲ ಕಾಣ್ಬೇಡ. ನಾನು ಉಡ್ಸ್ಕೊಡ್ತೀನಿ ಅಂದಿದ್ದಲ್ಲ, ಹೇಳ್ಕೊಡ್ತೀನಿ ಅಂದಿದ್ದು. ಕನ್ಸ? ಡಿಸ್ಕಸ್ಟಿಂಗ್. ಇದಕ್ಕೇನ್ ಕಮ್ಮಿ ಇಲ್ಲ. ಹಿಡ್ಕೊ ಪಂಚನ. ನೀರೆಲ್ಲ ಕಾಣುತ್ತೆ. ಹಿಂದೆ ಬಾ. ಬಾ, ಬೇಕಾ ಎಷ್ಟೊತ್ತು ಮಾಡ್ತೀಯ? ಸರಿ, ಇವಾಗ ರೈಟ್ ಹ್ಯಾಂಡಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಪಂಚೆ ತುದಿನ ಹಿಡ್ಕೊಂಡು ಸೊಂಟಕ್ಕೆ ಸಿಕ್ಸ್ಕೊಂಡ. ಒಂದು ನಿಮಿಷ. ಎಷ್ಟೊತ್ತು ಮಾಡ್ತೀಯ? ಆಯ್ತಾ? ಅಯ್ಯೋ, ಆಗ್ಲಿಂದ ಟ್ರೈ ಮಾಡ್ತಿದ್ದೀನಿ, ಸಿಕ್ಸ್ಕೊಳ್ಳೋದಿಕ್ಕೆ ಆಗ್ತಿಲ್ಲ. ಕರ್ಮ. ಕೋಪ ಕರೆಕ್ಟ್ ಟೈಮಿಗೆ ಬಂದ್ರಿ. ಆ ವೇದಾಂತ್ಗೆ ಪಂಚೆ ಉಟ್ಕೊಳಕ್ ಬರಲ್ವಂತೆ, ಹೋಗೊಡ್ಸಿ. ಹೌದಾ? ಪಂಚೆ ಉಟ್ಕೊಳ್ಳೋಷ್ಟು ಸುಲಭವಾದ ಕೆಲಸ ಇನ್ನೊಂದಿಲ್ಲ. ನೋಡ್ತೀನಿ ತಡಿ. ಅಯ್ಯೋ, ಬಾಯ್ ಬಿಟ್ರೆ ನಗ್ತೀರಲ್ರಿ? ಕರ್ಮ. ಮಾಡಿದ್ದೆ ಅಲ್ವಾ? ಅದಕ್ಕೆ ಏರಿಯಾ ಸೀಲ್ ಡೌನ್ ಆಗಿದೆ ಅಂತ ಸುಳ್ಳು ಹೇಳಿದ್ದು. ವಾಟ್? ಹಾಗಾದ್ರೆ ಸೀಲ್ ಡೌನ್ ಆಗಿಲ್ವಾ?
ಫೇಕ್ ನ್ಯೂಸ್ ಅದು. ಟೀ ತಣ್ಣಗಾಗುತ್ತೆ ಕುಡಿ. ಓಹೋ, ಅದು ಇವಾಗ ನೆನಪಾಯ್ತಾ? ಕೇಕ್ ತಿನ್ಸುವಾಗ ಹತ್ರನೇ ಇರ್ಲಿಲ್ವಾ? ನಾನ್ ಮಾಡಿದ ಕೇಕ್ ತಿಂದೆ. ಅದು ಹಾಗಲ್ಲ. ಆಯ್ತು, ಅಳ್ಬೇಡ, ಹತ್ರ ಬರಲ್ಲ. ಆ ರೆಪ್ಪೆ ತೆಗೆದು ಕೈ ಮೇಲೆ ಇಟ್ಕೊ. ರೆಪ್ಪೆನ ಕೈ ಮೇಲೆ ಇಟ್ಕೋಬೇಕಾ? ಯಾಕೆ? ಯಾಕೆ ಏನು ಅಂತೆಲ್ಲ ಕೇಳಬಾರ್ದು, ಹೇಳಷ್ಟು ಮಾಡ್ಬೇಕು. ಈಗ ನನ್ನ ಕೈ ಮೇಲೆ ಇಟ್ಕೊಳ್ಳಿ. ತುಂಬ ಖುಷಿ ಆಯಿತು ಬಾವ. ಕೊಳ್ಳಿ, ನಿಮ್ಗೆ ಇವ್ರಿಗಿಂತ ಒಳ್ಳೆ ಹುಡುಗ ಸಿಗೋ ಚಾನ್ಸ್ ಇರಲಿಲ್ಲ ಬಿಡು. ಹಲೋ, ಇದು ನಮ್ದೇ ಸೆಲೆಕ್ಷನ್ ಅಪ್ಪ, ಇನ್ಯಾರು ಗಂಟಾಕಿದ್ದಲ್ಲ. ಹಲೋ, ನೀನೇನು ಸೆಲೆಕ್ಟ್ ಮಾಡೋದು? ಪ್ರಪೋಸ್ ಮಾಡಿದ್ದು ನಾನು. ನನಗೆ ನೀವು ಒಬ್ಬರೇ ಅಲ್ಲ ಪ್ರಪೋಸ್ ಮಾಡಿದ್ದು, ಸುಮಾರು ಜನ ಹಿಂದೆ ಬಿದ್ದಿದ್ರು. ಆದರೆ ಕೊನೆಯದಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದು ನಾನೇ. ಬಾವಾ, ಇವಳು ನೋಡೋಕ್ಕಷ್ಟೇ ಕೊಳ್ಳಿ, ಆದ್ರೆ ಬಲೆ ಕಿಲ್ಲಾಡಿ ಸುಮ್ಮನೆ ಯಾಕೆ ಇವಳು ಬಾಯಿ ಸಿಗ್ತೀರಾ? ಅಲ್ಲ, ಈಗ ನಿನ್ನ ಹೊಗಳಿದ್ಯಾ ಅಥವಾ ತೆಗಳ್ದ್ಯಾ? ಇನ್ನು ತೆಗ್ಲೋಷ್ಟು ರಿಸ್ಕು ನಾನು ಯಾಕಮ್ಮ ತಗೊಳ್ಳಿ? ಹೋಗ್ಲಿದ್ದು. ಕಾಣಿಯಾಗಿರುವೆ ನಾನು ಎದುರಲಿ ಕಾಣುತ್ತಿರುವಾಗ ನೀನು ಕಾಣಿಯಾಗಿರುವೆ ನಾನು ಎದುರಲಿ ಜಗಳ ಆಗುತ್ತಂತೆ. ನಾನು ಒಳಗೆ ಹೋಗ್ತೀನಿ. ಹಲೋ, ಏನಿಲ್ಲ, ಗುಡ್ಸಿರೋ ಕಡೆನೆ ಗುಡ್ಸಿದ್ರೆ ಏನು ಪ್ರಯೋಜನ ಆಗಲ್ಲ. ಬಾ, ಎಲ್ಲಿ ಗುಡ್ಸ್ಬೇಕು ಅಂತ ತೋರಿಸ್ತೀನಿ. ಅದು ಇದಕ್ಕಿಂತ ದೊಡ್ಡ ರಿಸ್ಕ್ ಏನಲ್ಲ ಬಿಡಿ. ಮೊದಲು ಆಕೆ ದೇವ್ರು ಎಲ್ರಿಗೂ ಒಂದು ಅವಕಾಶ ಕೊಡ್ತಾನಂತೆ. ನೀವು ಇಷ್ಟೊಂದು ತಪ್ಪು ಮಾಡಿದ್ರು ಆ ದೇವರು ನಿಮಗೆ ಪದೇ ಪದೇ ಚಾನ್ಸ್ ಕೊಡ್ತಿದ್ದಾನೆ. ಯಾವಾಗಲೂ ನಿಮ್ಗೆ ಬೇಕಿದ್ದೇ ಆಗುತ್ತೆ, ತಪ್ಪಿಸ್ಕೊಳ್ಕೊಂಡು ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೋಬೇಡಿ. ಕಾಲ ನಂಗೂ ಬರುತ್ತೆ. ಸ್ಕೂಲು ಕಾಲೇಜ್ ಎಲ್ಲ ರಜಾ ಸಿಕ್ಕಿದ್ಮೇಲೆ ನಾವ್ ಇನ್ನೇನ್ ಮಾಡಿದೀವಿ ಅನ್ಕೊಂಡ್ರಿ? 3 ಹೊತ್ತು ಇದೆ ಕೆಲಸ ನಮ್ಗೆ. ಒಳ್ಳೆ ಟೈಮ್ ಪಾಸ್ ಆಗಿದ್ರೆ. ಅಯ್ಯೋ, ಅದನ್ನ ಕೇಳ್ತಾ ಇದೀರಲ್ಲ ಬಾವ, ಆಡ್ತಾ ಇದ್ರೆ ಡೇ ಅಂಡ್ ನೈಟ್ ಗೊತ್ತೇ ಆಗಲ್ಲ. ನೀವ್ ಇದ್ರಲ್ಲಿ ನಮ್ಮನ್ನ ಸೋಲ್ಸಕ್ಕಂತೂ ಆಗಲ್ಲ ಬಾಬಾ, ಸುಮ್ನೆ ಆಡ್ಬೇಕಷ್ಟೆ. ಸೋತ್ರೇನೆ ಗೆಲ್ಲೋದು ಹೇಗೆ ಅಂತ ಕಲಿಯೋದಕ್ಕಾಗೋದು. ನೋಡ್ತಾ ನೋಡ್ತಾ ಕಲಿತೀನಿ. ಲೇಟ್ ಅವ್ರ ನಿಬ್ಬಾರೆ ಟೇಬಲ್ ಚೇರ್ ಎಲ್ಲ ತಗೊಂಬರ ನಡಿ. ನೀನ್ ಮರ್ತಿಲ್ಲ ಅಂತ ನಿನ್ ಕಣ್ಣೆ ಹೇಳ್ತಿದ್ದೆ ಬಿಡುದ್ರು. ಅಲ್ಲ, ನಾವ್ಯಾಕೋ ಮೊದ್ಲಿನ ತರ ಇರಕ್ಕಾಗಲ್ಲ? ಆಗ ಎಲ್ಲನೂ ಈಗಿನಷ್ಟು ಇರ್ಲಿಲ್ಲ, ಆದ್ರೆ ಅವಾಗ್ಲೂ ಇದಕ್ಕಿಂತ ಜಾಸ್ತಿ ಖುಷಿಯಲ್ಲಿದ್ವಿ. ಈಗ ಎಲ್ಲಾನು ಇದೆ, ಆದ್ರೆ ಇವನೇ ಇಲ್ಲ.
ಪ್ರತಿದಿನ ನೆನಪಾಗ್ತೇ ಕಾಣೋದ್ರು. ಸುಮ್ಮನೆ ಲುಕ್ ಕೊಟ್ರೆ ಸ್ಕೆಚ್ ಹಾಕೋ ರೇಂಜ್ ನಮ್ದು. ಅಂಥದ್ರಲ್ಲಿ ನಮ್ ಜೊತೆನೆ ಕಿರಿಕ್ ಮಾಡಿದ್ರೆ ಸುಮ್ಮನಿರೋ ಮಾತೇ ಇಲ್ಲ. ದಾಡಿನೇ ಮದರ್ ಇಂಡಿಯಾ ಧ್ರುವನ್ ಮೀಟ್ ಮಾಡಿದ್ರ? ಈ ಟೈಮಲ್ಲಿ ಅವನು ಮನೆಗೆ ಬರ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದಾಗದೇ ಆಗಬೇಕು. ಯೋಚನೆ ಮಾಡಬೇಡ, ಕಾಲನ್ನೆಲ್ಲದಕ್ಕೂ ಮೆಡಿಸಿನ್ ಕೊಡುತ್ತೆ. ವಿಕ್ಕಿ, ತಿಂಡಿ ತಿಂದ್ಬಿಟ್ಟು ಬೇಗ ಹೊರಡು. ವೇದಾಂತನ ಕರ್ಕೊಂಡ್ಬರ್ಬೇಕು. ಅಯ್ಯೋ, ಇಬ್ರು ಈಕ್ವಲ್ ಆಗ್ಬಿಟ್ಟಿದ್ದಾರೆ ಕಣೆ. ಆಟದ ಕೊನೆ ಸೆಂಡಲ್ಲಿ ನನ್ ಯಾಕೆ ದಪ್ತಾ ಇಲ್ಲ? ಟೆನ್ಷನ್ ಕೊನೆ ಟೆನ್ಷನ್. ನನಗೆ ಟೆನ್ಷನ್ ಆಗ್ತಿದೆ. ಕಚ್ಬಿಲ್ಲ. ಹುಚ್ಚಿದ್ದೀರಿ. ಕಚ್ಬಿಲ್ಲ ಹುಚ್ಚಿಗಳ. ನನಗೆ ಬರ್ತಿರೋ ಕೋಪಕ್ಕೆ ನಿಮ್ಮಿಬ್ಬರನ್ನು ಕಾಸು ತಿನ್ಬಿಡ್ತೇನೆ ಅಷ್ಟೇ. ಎಲ್ಲ ತೋಳಗಳ ತರ ಕಾಣಿಸ್ತಾ ಇದ್ದಾರೆ. ಈ ಆಟದಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ನನ್ನನ್ನು ಹಸಿಯಾಗಿ ಹಂಗೆ ಕಿತ್ಕೊಂಡು ತಿನ್ಬಿಡ್ತಾರೆ ಅನ್ನಿಸ್ತಾ ಇದೆ. ನೋಡಿದೀರಾ, ನಾನು ಅವತಾರನೇ ನೋಡ್ಬಿಟ್ಟಿದ್ದೀನಿ. ಈ ಲವ್ ಅನ್ನೋ ಮ್ಯಾಟ್ರ್ ಇನ್ನೂ ಒಂದು ಕೈಯಲ್ಲಿ ಏನೇನ್ ಮಾಡ್ಸುತ್ತೋ ಬನ್ನಿ. ಅಯ್ಯೋ ಸುಮ್ನೆ ರೀ ಸ್ಮಾಲ್ ಬಾಸ್, ಎಲ್ಲ ರೊಚ್ಚಿಗೆದ್ದಿದ್ದಾರೆ. ಇನ್ನ ಪಂಚೆ ಮ್ಯಾಟ್ರು ಬೇರೆ ನಿಮಗೆ ಡೀಟೇಲ್ ಆಗಿ ಗೊತ್ತಿಲ್ಲ. ಪಂಚ ಮ್ಯಾಟ್ರ ಏನದು? ಅಯ್ಯೋ ಏನಿಲ್ಲ, ಬಿಟ್ಬಿಡಿ. ಸುಮ್ನೆ ಬನ್ರಿ ನನ್ನ ಜೊತೆ. ನನಗೆ ಸ್ಮಾಲ್ ಬಾಸ್ ಎಲ್ಲ ತೋಳಗಳ ತರ ಕಾಣಿಸ್ತಾ ಇದ್ದಾರೆ. ನಾವು ಒಳಗಡೆ ಹೋದ್ರೆ ನಮ್ಮನ್ನ ಹಗದು ಕಚ್ಚಿ ಕಚ್ಚಿ ತಿನ್ಕೊಂಡ್ಬಿಡ್ತಾರೆ. ನನ್ನ ನಾನಿದ್ದೀನಿ, ಬನ್ರಿ. ಬನ್ರಿ. ಅಯ್ಯೋ, ಇಬ್ರು ಈಕ್ವಲ್ ಆಗ್ಬಿಟ್ಟಿದ್ದಾರೆ. ಯಾರು ಗೆಲ್ತಾರೋ? ಒಂದು ಹಳೆ ಮುಕ್ಕಿ, ಒಂದು ಹಾಕು. ಒಂದು ವೇದಾಂತ್ ಬಾಬಾ ಗೆಲ್ಬಾರ್ದು, ವೇದಾಂತ್ ಬಾಬಾ ಗೆಲ್ಬಾರ್ದು. ಬಿಡ್ಬಾರ್ದು. ಯು ಹ್ಯಾವ್ ಟು. ಇನ್ಯಾರನ್ನಾಗಿದ್ರೆ ನಾನು ಮೊದಲೇ ಕನ್ಫರ್ಮೇಶನ್ ಕೊಡ್ತಾ ಇದ್ದೆ. ಆದ್ರೆ ಇದು ವೇದಾಂತ್ ವಿಚಾರ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಇನ್ ನಾನ್ ಯಾವ ಲೆಕ್ಕ ಅಲ್ವಾ? ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ ನಮ್ಗೆ. ಎಲ್ಲಿಂದಾದ್ರೇನು ಏನೋ ಮಾಡೋಣ.